ನೀವು 2 ತಿಂಗಳ ಮುಂದೆಯೇ ಆ ಸೆಕ್ರೆಟರಿಗಳ ಮುಖಾಂತರ ಡೆಲಿಗೇಟ್ ತರಿಸ್ಕೊಂಡು ಅವ್ರನ್ನ ತಗೊಂಡು ಇಲ್ಲೇ ಬಿಟ್ಟಿದ್ದಿದ್ರೆ ಯಾರು ತೆಗ್ತಾರೋ ಗೊತ್ತಾಗೋದು. ನಾವು ವಿರುದ್ಧ ಏನು ಮಾಡಲೇ ಇಲ್ಲ. ನಾವು ಒಬ್ಬರನ್ನ ಓಟ್ ಕೇಳಿಲ್ಲ, ನಾನು ತೋರಿಸ್ತೀವಿ. ಅವರು ಯಾರೊಬ್ಬ ಕಾರ್ಯಕರ್ತ ಹಾಕ್ಕೊಳ್ತೀನಿ ಅಂತ ಹೇಳಿದಾಗ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಒಂದು ಆಗಲ್ಲ ಅಂತ ಹೇಳಲ್ಲ. ಇದು ಪ್ರಜಾಪ್ರಭುತ್ವ, ಇಲ್ಲಿ ಸಿಂಬಲ್ ಇಲ್ಲ. ಹಾಕೋರ್ತವ್ರಿಗೆ ಪ್ರತಿಯೊಬ್ಬರು ಹಕ್ಕಿದೆ. ಅವನು ಒಂದು ಓಟ್ ತಗೊಳ್ತು, ಅದು ಅವನ ವಿಚಾರ. ಎಲ್ಲರೂ ಓಟ್ ಕೇಳಿದ್ದೀನಿ, ಯಾರನ್ನಾದರೂ 400 ರೂಪಾಯಿ ಪ್ರಚಾರಕ್ಕೆ ಹೋಗಿದ್ದೀವ? ಎಲ್ಲಿ ಮಾಡಿದ್ದೀವಿ ನಾವು? ಹಣ ಕೊಟ್ಟಿದ್ದೀವಿ ಯಾರಿಗಾದ್ರೆ ನಾವು? ನೋಡಿ, ನೀವು ಯಾರನ್ನೂ ಟೂರ್ ಕರ್ಕೊಂಡು ಹೋಗದೆ, ಡೆಲಿಗೇಟ್ ಫಾರಮ್ಗಳನ್ನು ತೆಗೆದುಕೊಳ್ಳದೆ ಸ್ವತಂತ್ರವಾಗಿ ಜನ ಓಟ್ ಹಾಕಿ ಅಂತ ಬಿಟ್ಟಿದ್ದರೆ ಅವತ್ತೇ ಹೇಳಬೇಕು, ನೀನು ತಗ್ಗಿದೇಲೇದು ಅಂತ. ಅಲ್ಲ ರೀ, ಯಾರು ಇಲ್ಲ ಅಂಥೇಳಿ ಎಲ್ಲನೂ ಟೂರ್ ಹೊತ್ಕೊಂಡು ಹೋಗ್ಬಿಟ್ಟು ಡೆಲಿಗೇಟ್ ಫಾರಮ್ ಕಿತ್ತಿಟ್ಕೊಂಡು ಕಡೆ ಚುನಾವಣೆವರೆಗೂ ಅವ್ರನ್ನ ಯಾಕೆ ಬಿಡಲಿಲ್ಲಪ್ಪ ನೀವು? ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಪಾಪ ಅವ್ರ ಹೆಂಡತಿ ಮಗಳು ಬಾಯಿ ಬಡ್ಕೊಳ್ತಿದ್ದಾರೆ, ನಮ್ಮ ಗಂಡ ಇಲ್ಲ ಅಂತ. ಯಾಕೆ ಬಿಡಲಿಲ್ಲ ನೀವು? ನಿಮಗೆ ಅಷ್ಟು ಭರವಸೆ ಇದ್ದಂಥವರು, ಅಷ್ಟು ವಿಶ್ವಾಸ ಇದ್ದಂಥವರು, ನೀವು ಯಾಕಪ್ಪ ಕರ್ಕೊಂಡೋದ್ರೆ ಒಂದು ಟೂರನ್ನು 1 ಪೈಸೆ ಕೊಡ್ತೀರ ಅಂತ ಹೇಳಿದಲ್ಲ. ಆಮೇಲೆ ಏನು ಅವರೇ ಕೈಯಿಂದ ಹಾಕ್ಕೊಂಡು ಹೋಗಿ ಅವರೇ ಲಕ್ಸುರಿ ಬಸ್ಸಲ್ಲಿ ಹೋಗಿ ಐಷಾರಾಮಿ ಜೀವನ ಮಾಡ್ಕೊಂಬಂದ್ರ? ಇದೆಲ್ಲ ರಾಜಕಾರಣ ನಮಗೆ ಗೊತ್ತಿದೆ ಬಿಡಿ. ಯಾರೋ ಒಬ್ರು ಹೇಳ್ತಾರೆ, ಮಹಾನುಭಾವರು CM ಮುಂದ್ಗಡೆ, ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 1 ರೂಪಾಯಿ ಖರ್ಚು ಮಾಡೋದು ಇಬ್ಬರು ಗೆಲ್ಸ್ಕೊಂಬಂದಿದ್ದೀನಿ ಅಂತ. ಅಲ್ಲಿ ಎಷ್ಟೆಷ್ಟು ಲಕ್ಷ ಕೂಡ ನನಗೆ ಗೊತ್ತಿದೆ. ಅದೆಲ್ಲ ಮಾತಾಡೋದು ಬೇಡ. ಯಾವ ಹಣ ಅಂತ ಗೊತ್ತಿದೆ. ಇವತ್ತು ಕೋಟಿ ಸುರಿದ್ರಲ್ಲ, ಅದು ಯಾವ ಹಣನೂ ಅಲ್ಲ, ಕೋಚಿಮಲ್ಲಲ್ಲಿ ಲೂಟಿ ಹೊಡೆದಿರ್ತಕ್ಕಂಥ ಹಣ. ಪಾಪ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣ್ತಿದೆ. ಅವ್ರ ಕೈಯಿಂದ ಕೊಟ್ಟಿದ್ದು ಬರ್ತಾನೆ ಕೊಟ್ಟಂಗೆ ಲೆಕ್ಕ ಅಲ್ಲ ಪರಮೇಶ? ಸೊ ಹಾಗಾಗಿ ಅದು ಬಿಡಿ, ಅದು ಮಾತಾಡೋದು ಬೇಡ. ನೋಡಿ, ನಾವು ಜನರಲ್ಲಿ ನಾನು ಕೂಡ ಇಂದ್ಕೊಂಡಿದ್ದೆ. ನನ್ನ ಭಾಗದಲ್ಲೂ ಕೂಡ 43 ಜನ ಒಕ್ಕಲಿಗರು ನಮ್ಮ ಅಧ್ಯಕ್ಷಗಳು ಡೆಲಿಗೇಟ್ಸ್ ಇದ್ದರು. ಇವರೆಲ್ಲ ಕೂಡ ಏನೇನೋ ಟ್ರಂಪ್ ಕಾರ್ಡ್ ಮಾಡಿದರು, ಜಾತಿ ಟ್ರಂಪ್ ಕಾರ್ಡ್ ಮಾಡಿದರು. ಆದರೆ ನಮ್ಮ ಗೌರವಾನ್ವಿತ ಒಕ್ಕಲಿಗ ಬಾಂಧವರು, ಮುಖಂಡರು SN ನಾರಾಯಣ ಸ್ವಾಮಿ ಏನು ಅಂತ ಗೊತ್ತು. ನನ್ನನ್ನು ಅವರೆಲ್ಲ ಕೂಡ ಒಮ್ಮತವಾಗಿ ಇವತ್ತು ನನಗೆ ಮೊದಲನೇ ಬಾರಿಯಾಗಿರ್ತಕ್ಕಂಥ ಒಬ್ಬನಿಗೆ ನಾನು ಇನ್ನೂ ಕೂಡ ಮಿಲ್ಕಿ ವೇನಲ್ಲಿ ಏನೂ ಸಹಾಯ ಮಾಡಿಲ್ಲ ಅಂಥವನಿಗೆ ಇವತ್ತು 42 ಮತಗಳನ್ನು ಕೊಡೋ ಮುಖಾಂತರ ಜಾತ್ಯತೀತವಾಗಿ ಒಬ್ಬ ದಲಿತನನ್ನು ಈ ಸಮಸ್ಯೆ ಕಳಿಸ್ಕೊಟ್ರಲ್ಲ. ನನ್ನ ತಾಲೂಕಿನ ಸಮಸ್ತ ಎಲ್ಲ ಜಾತಿಯ, ವಿಶೇಷವಾಗಿ ಒಕ್ಕಲಿಗ ಸಮುದಾಯದ ಎಲ್ಲ ಅಧ್ಯಕ್ಷರಿಗೆ ನಾನು ಶಿರಸಾಂಗ ನಮಸ್ಕಾರಗಳನ್ನು ಮಾಡಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಇದು ಇನ್ನೇನು ಹೇಳ್ತಾರೆ, ಏನು ಹೇಳ್ತಾರೆ? ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವರು ಹೇಳ್ತಾರೆ. ನನಗೆ ಗೊತ್ತಿಲ್ಲಪ್ಪ, ನೋಡಪ್ಪ, ನನಗೆ ಗೊತ್ತಿಲ್ಲ. ನಾನು ಚರ್ಚೆ ಆಗಿದ್ದು ಹೇಳಿದ್ದೀನಿ ನಾನು ಸಂಪೂರ್ಣವಾಗಿ. ಉಳಿದ ನನಗೆ ಗೊತ್ತಿಲ್ಲ. ಅವ್ರಿಗೆ ಹೇಳೋದು ನನಗೆ ಗೊತ್ತಿಲ್ಲಪ್ಪ, ಅದು ಅವ್ರನ್ನೇ ಕೇಳಬೇಕು.